ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡು ಮಾವ ಮಾತಾಡ್ತಿದ್ದಾರೆ. ಏನು ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಗೊತ್ತಾಗ್ತಿಲ್ಲ. ಅಪ್ಪ ಏನೋ ಹೇಳಿದ್ರಂತಲ್ಲ, ಏನು ಹೇಳಿದ್ರಿ? ಅಪ್ಪ ಅಪ್ಪ ಹೇಳಿಪ್ಪ. ಅಪ್ಪ ಹೇಳಿ ಮಾವ, ಏನಾಯ್ತು? ನಿಧಾನ ನಿಧಾನ ಕೇಳಿ. ಅಪ್ಪ ಚಿರು, ಹೋಗ್ಲಿ ಬಿಡಪ್ಪ, ತುಂಬಾ ಫೋರ್ಸ್ ಮಾಡ್ಬೇಡ. ಟೆನ್ಷನಲ್ಲಿ ಅಣ್ಣಂಗೆ ಮಾತಾಡಕ್ ಆಗ್ತಿಲ್ಲ ಅನ್ಸುತ್ತೆ. ಅವನು ಟೈಮ್ ತಗೊಂಡು ನಿಧಾನಕ್ಕೆ ಹೇಳಿ. ಈಗ ಸ್ವಲ್ಪ ರೆಸ್ಟ್ ಮಾಡಲಿ ಅಲ್ವಾ? ಅದು ಅಲ್ಲದೆ ನಾವೆಲ್ಲ ಅವನ ಮೇಲೆ ಇಷ್ಟು ಪ್ರೆಷರ್ ಹಾಕೋದು ಸರಿಯಲ್ಲ ಅನ್ಸುತ್ತೆ. ನೀನ್ ಹೇಳ್ತೆ ಸೌಂದರ್ಯ? ಹೌದು, ಚಿಕ್ಕ ಮಾವ ಹೇಳ್ತಿರೋದು ಸರಿ ಇದೆ. ಮಾವಂಗ್ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬೇಡ ಚಿರು. ಅಣ್ಣ ಅಣ್ಣ ನಿಮ್ ಮಲ್ಕೋಣ. ಚಿರು, ಅಪ್ಪ ಅಣ್ಣಂಗೆ ಮಲ್ಸು. ಸರಿ, ಮಲ್ಸು. ಬನ್ನಿ ಎಲ್ರು ಹೋಗೋಣ. ಬಮ್ಮ, ನೀವು ರೆಸ್ಟ್ ಮಾಡು. ಹಾ, ಬಮ್ಮ. ಹೇಳಿ ಮಾವ. ಹಳ್ಳಿ ದೇವ್ರು ನಮ್ಮ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಬೇಕು ಅಂತ ಹೇಳ್ತಿದ್ದೀರಾ? ಆಯ್ತಪ್ಪ, ನಾಳೆನೇ ಹೋಗೋಣ, ಯೋಚನೆ ಮಾಡಬೇಡಿ. ಅಮ್ಮ, ಬೀಗ್ರು ಹೇಗಿದಾರಮ್ಮ? ಒಂದ್ ಸ್ವಲ್ಪ ಯಶವಾಗಿದ್ದಾರೆ. ಈಗ್ಲೂ ಏನು ಮಾತಾಡ್ತಿಲ್ವಾ? ಈಗ ತಾನೇ ಊರಲ್ಲಿರೋ ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ ಹೋಗ್ಬೇಕು ಅಂತ ಹೇಳ್ತಿದ್ರು. ಹೌದಾ? ಹಾಗಾದ್ರೆ ಬೀಗ್ರನ್ನ ನಾಳೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡಿ. ಇಲ್ಲಿರೋ ನಾಟಿ ವೈದ್ಯರ ಹತ್ರ ಅವ್ರನ್ನ ತೋರಿಸ್ಬೋದು. ಹಾಗೆ ಹರಕೆನೂ ತೀರಿಸ್ಕೊಂಡು ಹೋಗ್ಬೋದು. ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ, ನಾಳೆ ಹೊರಡ್ತೀವಿ. ಸರಿ, ದೇವ್ರ ದಯದಿಂದ ಬೀಗ್ರು ಬೇಗ ಹುಷಾರಾಗಿ ಮೊದ್ಲೊಂಥರ ಆದ್ರೆ ಸಾಕು ಅಲ್ವಾ? ಹಸ್ಬೆಂಡು, ನಾಳೆ ಮಾವನ್ನ ಕರ್ಕೊಂಡು ಊರಿಗೆ ಹೋಗೋಣವಾ? ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕಲ್ಲ, ಈ ಸ್ಥಿತಿಲಿ ಟ್ರಾವೆಲ್ ಮಾಡ್ಬೋದು ಬೇಡವೋ ಅಂತ ಡಾಕ್ಟರ್ ಹತ್ರ ಕೇಳಬೇಕು. ಸರಿ, ಮಾತಾಡಿ. ಸರಿ, ಡಾಕ್ಟರ್ ಕಾಲ್ ಮಾಡಿ ಕೇಳ್ತೀನಿ. ಅದಕ್ಕೆ ನಾಳೆ ನನ್ನ ಅಪ್ಪನ ಕರ್ಕೊಂಡು ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತಿದ್ದೀನಿ. ಏನ್ ಹೇಳ್ತೀಯ ಚಿರು? ಮಾವ ಇವಾಗಿರೋ ಕಂಡೀಷನ್ ಅಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗಕ್ಕಾಗತ್ತಾ? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಡೋಂಟ್ ವರಿ, ಅದಕ್ಕೆ ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಿದೆ. ಅವ್ರನ್ನ ಯಾವ್ದಾದ್ರು ಪ್ರಶಾಂತವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಇರಿಸಿದ್ರೆ ಅವ್ರ ಮನಸ್ಸಲ್ಲಿರೋ ಆತಂಕನೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಹಾಗಲ್ಲ ಚಿರು, ಸುಮ್ಸುಮ್ಮನೆ ಮಾವನ್ ಹಾಕಿ ಕರ್ಕೊಂಡು ಹೋಗಕ್ಕಾಗತ್ತಾ? ಅದು ನಾಳೆನೆ ಅಂತ ಹೇಳ್ತಿದ್ಯಾ? ಅಲ್ಲಿಗೆ ಹೋಗ್ಬೇಕನ್ನೋದು ಅಪ್ಪನ ಆಸೆ. ಅದಕ್ಕೆ ಹೌದಾ? ಅಪ್ಪನೇ ಅದನ್ನು ಹೇಳಿದ್ರು. ಮಾವ ಮಾತಾಡಿದ್ರ? ನೀವೆಲ್ಲ ಹೊರಟ ಮೇಲೆ ಅಪ್ಪ ಹರಕೆ ಬಗ್ಗೆ ಹೇಳಿದ್ರು. ಅಂದ್ರೆ ಮಾವ ಈಗ ಕ್ಲಿಯರ್ ಆಗಿ ಮಾತಾಡ್ತಾರಾ? ಇಲ್ಲ, ಬರೀ ಹಳ್ಳಿ ದೇವಸ್ಥಾನ ಹರಕೆ ಅಂತ ಕಷ್ಟಪಟ್ಕೊಂಡು ತೊದ್ಲುಕೊಂಡು ಮಾತಾಡಿದ್ರು. ಅದನ್ನ ದೀಪ ಅವ್ರು ಅರ್ಥ ಮಾಡ್ಕೊಂಡ್ರು. ಮಾವ ಆಸೆ ಪಟ್ಟಿದ್ದಾರೆ ಅಂದಮೇಲೆ ಹೋಗದೆ ಇರೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಜೊತೆ ಬರ್ತೀನಿ. ಅದಕ್ಕೆ ನೀವು ಯಾಕೆ? ಇಲ್ಲಿ ಆಫೀಸ್ ಕೆಲಸ ಎಲ್ಲ ತುಂಬ ಇರುತ್ತೆ, ನೀವು ಅದನ್ನು ನೋಡ್ಕೊಳ್ಳಿ, ನಾನು ಹೋಗಿ ಬರ್ತೀನಿ. ಮಾವನ ಆರೋಗ್ಯ, ಅವನ ಆಸೆ ಮುಂದೆ ಅದೆಂಥ ಇಂಪಾರ್ಟೆಂಟ್ ಕೆಲಸ ಇದ್ರು ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಚಿರು. ಅದು ಅಲ್ಲದೆ ನಿನ್ನನ್ನು ಮಾವನ್ನ ಅಲ್ಲಿ ಕಳಿಸಿ ನಾನಿಲ್ಲಿ ನೆಮ್ಮದಿಯಾಗಿರೋಕ್ಕಾಗತ್ತಾ? ಸರ್, ನೀನು ಮೊದಲು ಹೋಗಿ ರೆಸ್ಟ್ ಮಾಡು. ನಾಳೆ ಬೆಳಗ್ಗೆನೇ ಜರ್ನಿ ಮಾಡಬೇಕಲ್ಲ, ಹೋಗು. ಸರಿ, ಅದಕ್ಕೆ ಬೆಳಗ್ಗೆನೇ ಹೊರಡೋಣ. ಈ ಮುದ್ಕಂಗೆ ಸಾಯೋ ಕಾಲದಲ್ಲೂ ಹರಕೆ ತೀರಿಸ್ಕೋಬೇಕು ಅನ್ನೋ ಆಸೆನಾ? ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳ್ತಿದ್ದಾನೆ ಅಂದರೆ ಅವನ ವಿಚಾರದಲ್ಲಿ ನಾನು ತುಂಬ ಹುಷಾರಾಗಿರಬೇಕು. ಈಗಿರೋ ಥರನೇ ಇನ್ನು ಮುಂದೇನು ಪರ್ಮನೆಂಟಾಗಿ ಹೀಗೆ ಇರಬೇಕು. ಅದ್ರ ಜೊತೆ
ಅವನ ಮೇಲೆ ಸದಾ ಒಂದು ಕಣ್ಣಿಟ್ಟಿರ್ಬೇಕು. ಯಾವಾಗ ಯಾರ ಮುಂದೆ ನನ್ನ ವಿಷಯ ಬಾಯ್ ಬಿಡ್ತಾನೋ ಗೊತ್ತಿಲ್ಲ. ವಿಷಯ ಗೊತ್ತಾಯ್ತಾ? ಏನಕ್ಕ? ಚಿರು ಅದಕ್ಕೇನೋ ನಿಮ್ಮ ಜೊತೆ ಊರಿಗೆ ಬರ್ತಿದ್ದಾರಂತೆ. ಹೌದಾ? ಹೌದು, ಈಗಷ್ಟೇ ಚಿರು ವಿಷಯನ ಹೇಳ್ದ. ಅವರಾಗ ಅವರೇ ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ನೋಡು ದೀಪ, ನೀನು ಯಾವಾಗಲೂ ಅಪ್ಪನ ಜೊತೆನೇ ಇರು. ಹಾಗೆ ಚಿರೋರ್ ಅದಕ್ಕೆ ಮೇಲೆ ಒಂದು ಕಣ್ಣಿಟ್ಟಿರು. ಯಾರ ಮನಸ್ಸಲ್ಲಿ ಏನು ಕೆಟ್ಟ ಉದ್ದೇಶ ಇರುತ್ತೋ ಗೊತ್ತಿಲ್ಲ, ಯಾರನ್ನೂ ನಂಬೋದಕ್ಕಾಗಲ್ಲ. ಅದಕ್ಕೆ ಸರಿ ಅಕ್ಕ. ಅಪ್ಪ, ನೀವೇನು ಹೆದರ್ಕೋಬೇಡಿ, ನಿಮ್ಮ ಜೊತೆ ದೀಪ ಇರ್ತಾಳೆ. ಅಣ್ಣ, ನನಗೂ ನಿನ್ನ ಜೊತೆ ಬರಬೇಕು ಅಂತ ತುಂಬ ಇಷ್ಟ. ಆದರೆ ಸುಕ್ಕು ಮನೇಲಿಲ್ಲ, ಇಲ್ಲೇ ಇರಬೇಕಾಗತ್ತೆ ನಾನು. ನೋಡು, ನೀನು ಇಷ್ಟವಾದ ದೇವಸ್ಥಾನಕ್ಕೆ ಹೋಗ್ತಿದ್ಯಾ, ಹಳ್ಳಿ ವಾತಾವರಣ ಬೇರೆ. 2 ದಿವಸ ಅಲ್ಲೇ ಇದ್ದು ಆರಾಮಾಗೆ ಹುಷಾರಾಗ್ಬಿಟ್ಟು ಬಾ ಅಣ್ಣ. ಚಿಕ್ಕಪ್ಪ ಹಾಂ ಬರ್ತೀನಿ. ಹಾಂ ಮೆತ್ಕೆ ಸ್ಪೆಷಲಿಸ್ಟ್ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಏನು ಯೋಚನೆ ಮಾಡ್ಬಿಡಿ, ಬೇಗ ಹುಷಾರಾಗ್ತೀರಾ. ಹ್ಞೂ ಮಾವ, ನೀವು ಮೊದಲಿನ ಥರ ಆಗಬೇಕು ಅಂತಾನೆ ನಾವು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನಾಳೆ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ. ಹಾಂ, ನಿಮ್ಮನ್ನು ನೋಡಬೇಕು ಅಂತ ಮನೆಯಿಂದ ವಿಡಿಯೋ ಫೋನ್ ಮಾಡಿದ್ದಾರೆ. ಹಲೋ, ಎಲ್ಲಿದ್ದೀರಮ್ಮ ಈಗ? ಈಗ ತಾನೇ ಸೇರಿದ್ವಿ. ಹೌದಾ? ಬೀಗರು ಹೇಗಿದ್ದಾರೆ? ಇಲ್ಲೇ ಇದ್ದಾರೆ. ಒಂದು ನಿಮಿಷ ಮಾವ. ಹೀಗಾಯ್ತು ಅಂತ ಬೇಜಾರಾಗಬೇಡಿ. ದೇವ್ರು ಯಾವುದೋ ಒಂದು ಕಾರಣಕ್ಕೆ ಹೀಗೆ ಮಾಡಿದ್ದಾನೆ. ನೀವು ಬೇಗ ಹುಷಾರಾಗ್ತೀರಾ. ನಿಮ್ಮನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳೋದಕ್ಕೆ ನನ್ನ ಮಗಳು ಅಳಿಯಂದ್ರಿದ್ದಾರೆ. ಹಾಗೆ ಏನಾದರೂ ಅವಶ್ಯಕತೆ ಇದ್ರೆ ನಾವೇ ಅಲ್ಲಿಗೆ ಬರ್ತೀವಿ. ನೀವು ಮೊದಲಿನ ಥರ ಬೇಗ ಹುಷಾರಾಗ್ತೀರಾ. ದೀಪು, ನಿನಗೆ ಗೊತ್ತಿರೋ ಹಾಗೆ ನಮ್ಮೂರಿನ ದೇವರು ತುಂಬ ಶಕ್ತಿಶಾಲಿ. ಬೆಳಿಗ್ಗೆನೆ ಬೀಗರನ್ನ ಕರ್ಕೊಂಡು ಬಂದ್ರೆ ಪೂಜೆಗೆ ಅಲ್ಲಿ ಹೋಗ್ಬೇಡ. ಅಳಿಯಂದ್ರು ಸೌಂದರ್ಯ ಅವರಿದ್ದಾರಾ? ಹ್ಞೂ ಇದ್ದಾರೆ. ಅಳಿಯಂದ್ರೆ ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಊಟ ತಿಂಡಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾವೇ ಇಲ್ಲಿಂದ ಎಲ್ಲ ಮಾಡಿ ಕಳಿಸ್ತೀವಿ. ಅದೆಲ್ಲ ಏನು ಬೇಡ, ಇಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಜನ ಇದ್ದಾರೆ. ಸರಿ ಅಳಿಯಂದ್ರೆ, ಏನಾದರೂ ಬೇಕಿದ್ರೆ ಫೋನ್ ಮಾಡಿ. ಆಯ್ತು. ದೀಪು ಮಗಳೇ, ಏನಾದರೂ ಇದ್ದರೆ ಫೋನ್ ಮಾಡು. ನಾನು ನಿಮ್ಮಪ್ಪ ನಾವೆಲ್ಲರೂ ಬರ್ತೀವಿ. ಸರಿ, ಇಡ್ತೀನಿ. ಬೆಳಗ್ಗೆನೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ಬೇಕಲ್ಲ, ಬೇಗ ಮಲಗೋದು ಒಳ್ಳೇದು. ನನ್ನ ಮಾವನ ಮಲಗಿಸಿ ಅವ್ರನ್ನ ನೋಡ್ಕೊಂಡು ಅಲ್ಲೇ ಇರ್ತೀನಿ.